ಗಟ್ಟಿಯಾಗೂ ಇರುತ್ತೆ, ಆಳವಾಗೂ ಇರುತ್ತೆ. ತಾಯಿ ಮಗಳಲ್ಲಿ ತನ್ನ ತನವನ್ನ, ತನ್ನ ಬಾಲ್ಯವನ್ನ ನೋಡಿದ್ರೆ, ಎಸ್ಪೆಷಲಿ ಅವರ ತಾಯಿಯ ಜೊತೆ ಮತ್ತು ಮಗಳ ಜೊತೆ ಯಾಕೆ ಈ ಮನಸ್ತಾಪಗಳಾಯ್ತು ಅಂತಂದ್ರೆ, ನಮಸ್ತೆ. ಈ ತಾಯಿ ಮಗಳ ಸಂಬಂಧ ಎಷ್ಟು ಅದ್ಭುತವಾಗಿದೆ ಅಲ್ವಾ? ಇವರಿಬ್ರು ಮಧ್ಯೆ ಇರೋ ಒಂದು ಸಂಬಂಧ ಗಟ್ಟಿಯಾಗೂ ಇರುತ್ತೆ, ಆಳವಾಗೂ ಇರುತ್ತೆ. ಯಾವತ್ತೂ ಇವರಿಬ್ರು ನಡುವೆ ಇರೋ ಒಂದು ಪ್ರೀತಿ ಮಾಸೋದಿಲ್ಲ. ದಿನೇ ದಿನೇ ಆ ಪ್ರೀತಿ ಹೆಚ್ಚಾಗ್ತಾ ಇರುತ್ತೆ. ಹಾಗೆ ಆ ವಿಶ್ವಾಸ ಮತ್ತೆ ನಂಟೇನಿರುತ್ತೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಮಗಳ ಬದುಕಿನಲ್ಲಿ ಬೇರೆ ಸಂಬಂಧಗಳು ಬರುತ್ತೆ ಹೋಗುತ್ತೆ, ಆದ್ರೆ ಅವಳ ಒಂದು ಸಂಬಂಧ ಏನಿರುತ್ತೆ ತಾಯಿಯ ಜೊತೆ, ಅದು ಶಾಶ್ವತವಾಗಿರುತ್ತೆ. ತಾಯಿ ಮಗಳಲ್ಲಿ ತನ್ನ ತನವನ್ನ, ತನ್ನ ಬಾಲ್ಯವನ್ನ ನೋಡಿದ್ರೆ, ಮಗಳು ತಾಯಿಯ ಮೂಲಕ ತನ್ನ ತನವನ್ನ ಕಂಡು ಹಿಡ್ಕೊಳ್ತಾ ಇರ್ತಾಳೆ. ಇಷ್ಟು ಒಂದು ಅದ್ಭುತವಾಗಿರುವ ಒಂದು ಸಂಬಂಧ ಇದು. ಆದ್ರೂ ಕೂಡ ಕೆಲವು ಕುಟುಂಬದಲ್ಲಿ ಏನಾಗ್ಬಿಡುತ್ತೆ, ತಾಯಿ ಮಗಳ ನಡುವೆ ವಿಪರೀತವಾದ ಒಂದು ಮನಸ್ತಾಪಗಳು, ವಿಪರೀತವಾದ ಒಂದು ಜಗಳಗಳಾಗ್ತಾ ಇರುತ್ತೆ. ತಾಯಿ ಕಂಡ್ರೆ ಮಗಳಿಗಾಗ್ತಿರಲ್ಲ, ಮಗಳು ಕಂಡ್ರೆ ತಾಯಿಗಾಗ್ತಿರಲ್ಲ. ಇಂಥ ಒಂದು ಮನಸ್ಥಿತಿ ಯಾಕೆ ಉಂಟಾಗುತ್ತೆ? ಹಾಗಾದ್ರೆ ಈ ತಾಯಿ ಮಗಳು ಮಧ್ಯೆ ಇರೋ ಒಂದು ಸಂಬಂಧದ ಡೈನಾಮಿಕ್ಸ್ ಏನಿರುತ್ತೆ, ಯಾವ ಒಂದು ತಪ್ಪಿನಿಂದ ಇಂಥ ಒಂದು ಮನಸ್ತಾಪಗಳಾಗ್ತಾ ಇರುತ್ತೆ, ಈ ಸಂಬಂಧನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದು, ಮತ್ತೆ ಈ ಸಮಸ್ಯೆಗೆ ಹೇಗೆ ಪರಿಹಾರನ ಕಂಡಿಡ್ಕೊಳ್ಳೋದು ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಸಂಪೂರ್ಣವಾಗಿ ಈ ವಿಡಿಯೋವನ್ನ ನೋಡಿ, ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ಲ ಸಂಬಂಧಗಳಂತೆ ಈ ಸಂಬಂಧದಲ್ಲೂ ಒಂದಿಷ್ಟು ನಿರೀಕ್ಷೆಗಳಿರುತ್ತೆ. ತಾಯಿಗೆ ಮಗಳ ಮೇಲೆ ಒಂದಿಷ್ಟು ನಿರೀಕ್ಷೆ ಇದ್ರೆ, ಮಗಳಿಗೆ ತಾಯಿಯ ಮೇಲೆ ಒಂದಿಷ್ಟು ನಿರೀಕ್ಷೆ ಇರುತ್ತೆ. ತಾಯಿ ಮಗಳನ್ನ ಹೀಗೆ ಇರಬೇಕು, ಅವಳ ಸ್ವಭಾವ ಹೀಗೆ ಇರಬೇಕು, ಅವಳು ಇಂಥದ್ದನ್ನೇ ಓದಬೇಕು, ಅವಳು ಹೀಗೆ ಜೀವನ ಮಾಡಬೇಕು ಅನ್ನೋ ಒಂದು ನಿರೀಕ್ಷೆ ಇದ್ರೆ, ಮಗಳಿಗೂ ಕೂಡ ನನ್ನ ತಾಯಿ ಹೀಗೆ ಇರಬೇಕು, ನನ್ನ ತಾಯಿ ನನ್ನ ಹೀಗೆ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಈ ನಿರೀಕ್ಷೆಗಳು ಅತಿಯಾದಾಗ ಏನಾಗುತ್ತೆ, ಆ ಸಂಬಂಧದಲ್ಲಿ ಬೇಕು ಬರುವಂಥದ್ದು. ಇದನ್ನ ನಾವು ಒಂದು ಮೂವಿ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದು 2 years ಬ್ಯಾಕ್ ಒಂದು ಶಕುಂತಲಾ ದೇವಿ ಅಂತ ಹೇಳಿ ಒಂದು ಮೂವಿ ಬಂತು. ಶಕುಂತಲಾ ದೇವಿ ಅನ್ನೋರು ತುಂಬಾ ಒಳ್ಳೆ ಮ್ಯಾಥಮೆಟಿಷಿಯನ್ ಆಗಿದ್ರು. ಎಸ್ಪೆಷಲಿ ಮ್ಯಾಥ್ಸ್ಲಿ ತುಂಬಾ ತೀಕ್ಷ್ಣ ಬುದ್ಧಿಯನ್ನ ಅವರು ಹೊಂದಿರ್ತಾರೆ. ಇವರು ವರ್ಲ್ಡ್ ಫೇಮಸ್ ಹೌದು, ಮತ್ತೆ ಗಿನ್ನಿಸ್ ವರ್ಲ್ಡ್ ಬುಕ್ ಮಾಡಿದ್ದಾರೆ. ಇವರನ್ನ ಹ್ಯೂಮನ್ ಕಂಪ್ಯೂಟರ್ ಅಂತಾನೆ ಕರಿತಾ ಇದ್ರು. ಇವ್ರು ಇಷ್ಟೆಲ್ಲಾ ಅಚೀವ್ಮೆಂಟ್ ಮಾಡಿದ್ರು ಕೂಡ ಪರ್ಸನಲ್ ಲೈಫಲ್ಲಿ ತುಂಬಾ ದುಃಖ ಮತ್ತೆ ಮನಸ್ತಾಪಗಳನ್ನ ಇವರು ಅನುಭವಿಸಿದ್ರು, ಎಸ್ಪೆಷಲಿ ಅವರ ತಾಯಿಯ ಜೊತೆ ಮತ್ತು ಮಗಳ ಜೊತೆ. ಯಾಕೆ ಈ ಮನಸ್ತಾಪಗಳಾಯ್ತು ಅಂತಂದ್ರೆ, ಶಕುಂತಲಾ ದೇವಿಯ ಪ್ರಕಾರ ಅವರ ತಾಯಿ ಏನಿದ್ರು ಅವ್ರಿಗೆ ಸ್ವಂತ ಬುದ್ಧಿ ಇರಲಿಲ್ಲ, ಕಾನ್ಫಿಡೆಂಟ್ ಆಗಿರ್ಲಿಲ್ಲ, ಯಾವಾಗ್ಲೂ ತಂದೆ ಏನ್ ಹೇಳ್ತಾರೋ ಹಾಗೆ ಕೇಳ್ತಾ ಇದ್ರು, ತನಗೋಸ್ಕರ ಫೈಟ್ ಮಾಡ್ಕೊಳ್ಳೋ ಒಂದು ಧೈರ್ಯನೂ ಇರಲಿಲ್ಲ, ಮಕ್ಳಿಗೋಸ್ಕರ ಹೋರಾಟ ಮಾಡ್ಲಿಲ್ಲ ಅಂತ ಹೇಳಿ ಶಕುಂತಲಾ ದೇವಿ ತಾಯಿನ ಇಷ್ಟಪಡ್ತಿರ್ಲಿಲ್ಲ. ಈ ಒಂದು ಕಾರಣದಿಂದ ದೊಡ್ಡವರಾದ್ಮೇಲೆ ಅವರು ತುಂಬಾನೇ ಇಂಡಿಪೆಂಡೆಂಟ್ ಆಗಿದ್ರು. ಏನೇ ಒಂದು ನಿರ್ಧಾರ ತಗೊಂಡ್ರು ತಾವೇ ತಗೊಳ್ತಿದ್ರು ಹೊತ್ತು ಯಾರ ಮೇಲೂ ಡಿಪೆಂಡ್ ಆಗಿರ್ತಿರ್ಲಿಲ್ಲ. ಹಾಗೆ ಒಂದು ಒಳ್ಳೆ ಸಾಧನೆಯನ್ನು ಸಹಿತ ಅವರು ಮಾಡಿದ್ರು. ನಂತರ ಶಕುಂತಲಾ ದೇವಿಯವರು ಮದುವೆಯಾಗಿ ಒಂದು ಹೆಣ್ಣು ಮಗುವಿಗೆ ಜನನವನ್ನ ಕೊಡ್ತಾರೆ. ಆ ಮಗಳ ಪ್ರಕಾರ ಶಕುಂತಲಾ ದೇವಿಯವರು ಒಳ್ಳೆ ತಾಯಿ ಅಲ್ಲ, ತನ್ನ ತಾಯ್ತನವನ್ನ ಸರಿಯಾಗಿ ನಿಭಾಯಿಸ್ಲಿಲ್ಲ, ತನ್ನ ಒಂದು ಆಕಾಂಕ್ಷೆ ಮತ್ತು ಕನಸುಗಳನ್ನ ಈಡೇರಿಸೋಕೋಸ್ಕರ ನನ್ನನ್ನ ನಿರ್ಲಕ್ಷ್ಯ ಮಾಡ್ಬಿಟ್ಲು ಅಂತ ಮಗಳು ಹೇಳುವಂಥದ್ದು. ನೋಡಿದ್ರ, ಶಕುಂತಲಾ ದೇವಿಯವರು ಕೆಲ ಕಾರಣದಿಂದ ಅವ್ರ ತಾಯಿನ ಇಷ್ಟಪಡ್ಲಿಲ್ಲ, ಹಾಗೆ ಶಕುಂತಲಾ ದೇವಿಯರನ್ನ ತನ್ನ ಮಗಳು ಕೆಲ ಕಾರಣದಿಂದ ಇಷ್ಟಪಡ್ಲಿಲ್ಲ. ಹೀಗೆ ಇಲ್ಲಿ ಭಿನ್ನಾಭಿಪ್ರಾಯಗಳು ಈ ಸಂಬಂಧದಲ್ಲೂ ಕೂಡ ಇರುತ್ತೆ. ಕಾಲ ಬದಲಾವಣೆ ಆಗಿರುತ್ತೆ ಮತ್ತೆ ಅವರ ಒಂದು ಆಸೆ ಆಕಾಂಕ್ಷೆಗಳು ಬೇರೆ ಇರುತ್ತೆ, ಅವ್ರದೇ ಆದ ಒಂದು ವ್ಯಕ್ತಿತ್ವ ಇರುತ್ತೆ. ಇದನ್ನ ತಾಯಿ ಆಗ್ಲಿ ಮಗಳಾಗ್ಲಿ ಅರ್ಥ ಮಾಡ್ಕೊಂಡು ಹೊಂದ್ಕೊಂಡು ಹೋದಾಗ ಖಂಡಿತವಾಗ್ಲೂ ಅಲ್ಲಿ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಕೊನೆಯಲ್ಲಿ ಶಕುಂತಲಾ ದೇವಿ ಅವ್ರಿಗೆ ಅರ್ಥ ಆಗುತ್ತೆ, ತಾನು ತಾಯಿ ಆದ್ಮೇಲೆ ಮಗಳಿಗೆ ನಾನು ಏನ್ ಮಾಡಿದೆ, ಯಾವ ತರ ಅನ್ಯಾಯ ಮಾಡಿದೆ, ನನ್ನ ಒಂದು ಬಿಹೇವಿಯರ್ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಂಡು ತನ್ನ ತಾಯಿಗಿದ್ದ ಒಂದು ಅನಿವಾರ್ಯತೆ, ಒಂದು ಜವಾಬ್ದಾರಿ, ಮತ್ತೆ ಆ ಕಾಲಕ್ಕೆ ತಕ್ಕಂತೆ ಅವ್ರ ತಾಯಿ ನಡ್ಕೊಂಡಿದ್ರು, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಅವ್ರ ತಾಯಿನ ಕ್ಷಮಿಸ್ತಾರೆ. ಹಾಗೆ ಶಕುಂತಲಾ ದೇವಿಯರ ಮಗಳು ಕೂಡ ತನ್ನ ತಾಯಿಯ ಒಂದು ಜವಾಬ್ದಾರಿ ಏನಿತ್ತು, ಅವರ ಆಸೆ ಆಕಾಂಕ್ಷೆ ಏನಿತ್ತು, ಅವರ ಕಾಲ ಹೇಗಿತ್ತು ಅನ್ನೋದನ್ನ ಅರ್ಥ ಮಾಡ್ಕೊಂಡು ತಾಯಿ ಜೊತೆ ಹೊಂದ್ಕೊಂಡು ನಡೀತಾಳೆ. ಸೊ ಹೀಗೆ ಆ ತಾಯಿ ನಡುವೆ ಸಂಬಂಧ ಭಿನ್ನಾಭಿಪ್ರಾಯಗಳು ಖಂಡಿತ ಇರುತ್ತೆ, ಕಾಲ ಬದಲಾವಣೆ ಆಗಿರುತ್ತೆ. ಹಾಗಾಗಿ ಈ ನಿರೀಕ್ಷೆಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರೆ ಈ ಭಿನ್ನಾಭಿಪ್ರಾಯಗಳ ನಡುವೆಯೂ ಕೂಡ ಆ ಪ್ರೀತಿ ಮತ್ತೆ ವಿಶ್ವಾಸ, ಆ ನಂಟೇನಿರುತ್ತೆ ಅದು ಮಾತ್ರ ಶಾಶ್ವತ. ಇದನ್ನ ಮರಿಬಾರ್ದು. ಇನ್ನೊಂದೇನಪ್ಪ ಆಗಿರುತ್ತೆ ಅಂತಂದ್ರೆ ಕಾಲ ಬದಲಾವಣೆ. ನಾ ಆಗ್ಲೇ ಹೇಳ್ದಂಗೆ ತಾಯಿಯ ಕಾಲ ಬೇರೆ ಇರುತ್ತೆ, ಮಗಳ ಕಾಲ ಬೇರೆ ಇರುತ್ತೆ ಅಲ್ವಾ? ಎಸ್ಪೆಷಲಿ ಕಾಲದಲ್ಲಿ ಏನಾಗ್ತಿದೆ ಅಂತಂದ್ರೆ,
ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಚಾಟ್ GPT ಹೀಗೆಲ್ಲ ತುಂಬಾನೇ ಬಂದ್ಬಿಟ್ಟಿರುವಂಥದ್ದು. ಸೊ ಈಗಿನ ಜನ್ರೇಷನ್ ನಾವು ಝೆನ್ ಝಿ ಅಂತಾನೆ ಕರಿತೀವಿ. ಸಾಕಷ್ಟು ಬದಲಾವಣೆಗಳು ಪ್ರತಿಯೊಂದು ವಿಷಯದಲ್ಲೂ ಬಂದಿರೋದ್ರಿಂದ ಮನುಷ್ಯನ ಒಂದು ಸ್ವಭಾವದಲ್ಲಿ, ಮನುಷ್ಯನ ಒಂದು ಆಲೋಚನೆಯಲ್ಲಿ, ವ್ಯಕ್ತಿತ್ವದಲ್ಲಿ, ಜೀವನ ಒಂದು ಶೈಲಿಯಲ್ಲಿ ಪ್ರತಿಯೊಂದಲ್ಲೂ ಬದಲಾವಣೆಗಳು ಬಂದಿರುವಂಥದ್ದು. ಹಾಗಾಗಿ ಏನಾಗುತ್ತೆ, ಮಗಳಿಗೆ ಅವಳದೇ ಆದ ಒಂದು ಸ್ವಭಾವ, ಅವಳದೇ ಆದ ಒಂದು ಆಸೆ, ಆಕಾಂಕ್ಷೆ, ಒಂದು ಜೀವನ ಶೈಲಿ ಇರುತ್ತೆ. ಆದರೆ ತಾಯಿಯ ಒಂದು ಕಾಲದ ಪ್ರಕಾರ ಅವರ ನಂಬಿಕೆನೇ ಬೇರೆ ಇರುತ್ತೆ, ಅವರ ಸ್ವಭಾವನೇ ಬೇರೆ ಇರುತ್ತೆ, ಅವರ ನಿರೀಕ್ಷೆಗಳೇ ಬೇರೆ ಇರುತ್ತೆ. ಇಲ್ಲಿ ಒಂದು ಗ್ಯಾಪ್ ಬಂದಾಗ ಏನಾಗ್ಬಿಡುತ್ತೆ, ತಾಯಿಗೆ ಆ ಮಗಳ ಒಂದು ಬದಲಾಗಿರುವ ಒಂದು ಸ್ವಭಾವ, ಆ ಒಂದು ಜೀವನ ಶೈಲಿ, ಆ ಒಂದು ಮಾತುಕತೆ ಎಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗತ್ತೆ. ಆಗ ಏನಾಗ್ಬಿಡುತ್ತೆ, ಇಲ್ಲಿ ಮನಸ್ತಾಪಗಳು ಬಿರುಕು ಬಂದ್ಬಿಡುತ್ತೆ. ತಾಯಿ ಅನ್ಕೊಳ್ತಾಳೆ, ನನ್ನ ಮಗಳು ನನಗೆ ಗೌರವ ಕೊಡೋದಿಲ್ಲ, ನಾನು ಹೇಳಿದ ಮಾತು ಕೇಳೋದಿಲ್ಲ, ನನ್ನ ಕಾಲ ಹೇಗಿತ್ತು, ಇವಳ ಕಾಲ ಹೇಗಿದೆ, ನನ್ನ ಮಗಳು ಸರಿ ಇಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬಂದ್ಬಿಡ್ತಾಳೆ. ಸೊ ಈ ಕಾಲ ಬದಲಾವಣೆ ಆಗಿರುತ್ತೆ, ಅಂದ್ರೆ ಈ ಜನರೇಷನ್ ಗ್ಯಾಪ್ ಅನ್ನೋದು ಇರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಆ ಮನಸ್ತಾಪಗಳನ್ನ ಅಲ್ಲಿ ನಾವು ಕಡಿಮೆ ಮಾಡ್ಬೋದು. ಇನ್ನೂ ಅನೇಕ ಕಾರಣಗಳಿವೆ. ಅದರಲ್ಲಿ ತುಂಬಾ ಮುಖ್ಯವಾದದ್ದು ಏನಪ್ಪಾ ಅಂತಂದ್ರೆ ಕಮ್ಯುನಿಕೇಶನ್ ಗ್ಯಾಪ್. ತಾಯಿ ಮಗಳ ಜೊತೆ ಹೇಗೆ ಮಾತಾಡ್ತಾಳೆ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ತಾಯಿ ಎಷ್ಟೇ ಒಳ್ಳೆ ಉದ್ದೇಶದಿಂದ ಒಂದಿಷ್ಟು ಬೋಧನೆಗಳೇ ಮಾಡ್ಬೋದು, ಒಂದಿಷ್ಟು ಕಿವಿ ಮಾತುಗಳನ್ನ ಮಗಳಿಗೆ ಹೇಳ್ಬೋದು. ಆದರೆ ಹೇಳುವ ರೀತಿ ಇದೆಯಲ್ಲ, ಅದು ತುಂಬಾನೇ ಮುಖ್ಯ ಆಗತ್ತೆ. ಹೇಳುವಾಗ ಆ ಮಗಳ ಭಾವನೆಗಳೇನು, ಅವಳ ಒಂದು ಅನಿವಾರ್ಯತೆಗಳೇನು, ಅವಳ ಒಂದು ಕಾಲ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಅವಳ ಭಾವನೆಗೆ ಆದಷ್ಟು ಗೌರವವನ್ನು ಕೊಟ್ಟು ಅವಳು ನೋವಾಗದಂತೆ ತಾಯಿ ಅದನ್ನ ಕಮ್ಯುನಿಕೇಟ್ ಮಾಡಬೇಕು. ತುಂಬಾ ರೂಡ್ ಆಗಿ ಹಾರ್ಶ್ ವರ್ಡ್ಸ್ ಅನ್ನ ಯೂಸ್ ಮಾಡಿ, ತುಂಬಾ ವರ್ಡ್ ಆಗಿ ಮಗಳ ಹತ್ರ ಮಾತಾಡಿದಾಗ ಏನಾಗ್ಬಿಡುತ್ತೆ, ಮಗಳಿಗೆ ನನ್ನ ತಾಯಿ ನನ್ನ ಅರ್ಥ ಮಾಡ್ಕೊಳ್ತಿಲ್ಲ, ಅಥವಾ ನನ್ನ ತಾಯಿ ನನ್ನ ಇಷ್ಟಪಡಲ್ಲ, ಪ್ರೀತಿ ಮಾಡಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಮಗಳು ಬಂದ್ಬಿಡ್ತಾಳೆ. ಸೊ ಈ ಒಂದು ಕಾರಣಕ್ಕೆ ಏನೇ ಹೇಳಿದ್ರು ಕೂಡ ನಾವು ಹೇಗೆ ಹೇಳ್ತೀವಿ, ಯಾವ ರೀತಿಯಲ್ಲಿ ನಾವು ಮಕ್ಕಳ ಹತ್ರ ಮಾತಾಡ್ತೀವಿ ಅನ್ನೋದು ತುಂಬಾನೇ ಮ್ಯಾಟರ್ ಆಗುತ್ತೆ. ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಕಂಪ್ಯಾರಿಸನ್. ತಾಯಿ ಯಾವುದೇ ಕಾರಣಕ್ಕೂ ಮಗಳನ್ನ ತನ್ನ ಒಂದು ಬಾಲ್ಯಕ್ಕೆ ಅಥವಾ ತನ್ನ ಒಂದು ಕಾಲಕ್ಕೆ ಕಂಪೇರ್ ಮಾಡ್ಕೋಬಾರ್ದು. ಅಥವಾ ಬೇರೆ ಫ್ರೆಂಡ್ಸ್ ಏನಿದ್ದಾರೆ, ಅಕ್ಕಪಕ್ಕದಲ್ಲಿ ಏನಿದ್ದಾರೆ, ಅಥವಾ ಫ್ಯಾಮಿಲಿನಲ್ಲಿ ಬೇರೆ ಯಾರಿದ್ದಾರೆ, ಅಕ್ಕ ತಂಗಿ ಅಣ್ಣ ತಮ್ಮ ಯಾರಾದ್ರೂ ಸಿಬ್ಲಿಂಗ್ಸ್ ಇದ್ರೆ ಮಗಳಿಗೆ ಅವ್ರ ಜೊತೆ ಕಂಪೇರ್ನ ಮಾಡಕ್ ಹೋಗ್ಬಾರ್ದು. ಮಗಳು ಹೇಗಿದ್ದಾಳೋ, ಅವಳ ಸ್ವಭಾವ ಏನೋ, ಅವಳ ಪ್ರತಿಭೆ ಏನೋ, ಅವಳ ಒಂದು ವ್ಯಕ್ತಿತ್ವ ಏನೋ, ಅದನ್ನ ಮಾತ್ರ ಪರಿಗಣಿಸಿ ಅವಳ ಹತ್ರ ನಡ್ಕೋಬೇಕು. ಕಂಪೇರ್ ಮಾಡಿದಾಗ ಏನಾಗ್ಬಿಡುತ್ತೆ, ಆ ಕಂಪ್ಯಾರಿಸನ್ಸ್ ಅಲ್ಲಿ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಬಂದ್ಬಿಡುತ್ತೆ. ಅದನ್ನ ಮಗಳು ಪೂರೈಸಕ್ಕಾಗ್ಲಿಲ್ಲ ಅಂತಂದ್ರೆ ಮಗಳು ಕಂಡ್ರೆ ತಾಯಿಗೆ ಆಗೋದಿಲ್ಲ. ಹಾಗಂತ ಹೇಳಿ ತಾಯಿ ಮಗಳನ್ನ ಪ್ರೀತಿಸಲ್ಲ ಅಂತಲ್ಲ, ಒಂದಿಷ್ಟು ಗುಣಗಳನ್ನ ಇಷ್ಟಪಡೋದಿಲ್ಲ. ಹಾಗೇನಾಗ್ಬಿಡುತ್ತೆ, ಅಲ್ಲಿ ಮನಸ್ತಾಪಗಳು ಜಾಸ್ತಿ ಆಗ್ಬಿಡುತ್ತೆ. ಸೊ ಈ ಒಂದು ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಮಗಳನ್ನ ನಿಮ್ ಜೊತೆ ಆಗ್ಲಿ ಅಥವಾ ಬೇರೆಯವ್ರ ಜೊತೆ ಆಗ್ಲಿ ಕಂಪೇರ್ ಮಾಡ್ಕೊಳ್ಬೇಕು. ಇನ್ನೊಂದು ವಿಷಯ ನಾವೇನ್ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಮಕ್ಕಳಿಗೆ ಪ್ರೌಢಾವಸ್ಥೆ ಬಂದಾದ್ಮೇಲೆ ಒಂದಿಷ್ಟು ಫ್ರೀಡಮ್ ಬೇಕಾಗಿರುತ್ತೆ. ಒಂದು ಅವರ ಒಪಿನಿಯನ್ ಅನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ಲಿ ಅಥವಾ ಒಂದಿಷ್ಟು ಡಿಸಿಷನ್ಸ್ ಅನ್ನ ತಗೊಳ್ಳೋದಕ್ಕಾಗ್ಲಿ ಅವ್ರಿಗೆ ಫ್ರೀಡಮ್ ಬೇಕು. ಇದನ್ನ ತಾಯಿ ಆದವಳು ಅರ್ಥ ಮಾಡ್ಕೊಂಡು ಅವ್ರಿಗೆ ಒಂದಿಷ್ಟು ಅವಕಾಶವನ್ನ ಕೊಡಬೇಕು. ಅವರ ಟೈಮ್ ಚೇಂಜ್ ಆಗಿದೆ, ಅಂದ್ರೆ ಆ ಒಂದು ಕಾಲ ಚೇಂಜ್ ಆಗಿದೆ. ಸೊ ಆ ಚೇಂಜಸ್ ಪ್ರಕಾರ ಅವರ ಒಂದು ಸ್ವಭಾವದಲ್ಲಿ, ಒಂದು ಮಾತುಕತೆಯಲ್ಲಿ, ಅಥವಾ ಅವರು ಡ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ, ಅವರ ಒಂದು ಲೈಫ್ ಸ್ಟೈಲಲ್ಲಿ ಚೇಂಜಸ್ ಆಗಿರುತ್ತೆ. ಜೊತೆಗೆ ಯಾವುದೇ ಆದ ಒಂದು ಆಸೆ, ಆಕಾಂಕ್ಷೆ, ಕನಸುಗಳಿರುತ್ತೆ, ಅದನ್ನ ಪೂರೈಸ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೋಬೇಕು. ದೂರ ನಿಂತು ಅವ್ರಿಗೆ ಒಂದು ಮಾರ್ಗದರ್ಶನವನ್ನ ಕೊಡಬೇಕು, ಮತ್ತೆ ಮಾನಿಟರ್ ಮಾಡಬೇಕು. ಹೊರತು ಬಲವಂತವಾಗಿ ಯಾವುದೇ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ಅವ್ರ ಮೇಲೆ ಹೋರಬಾರ್ದು, ಮತ್ತೆ ತುಂಬಾನೇ ಕಂಟ್ರೋಲ್ ಮಾಡಬಾರ್ದು. ಹೀಗೆ ಮಾಡಿದಾಗ ಏನಾಗುತ್ತೆ, ಮಗಳು ಕೂಡ ತಾಯಿಯನ್ನ ಗೌರವಿಸ್ತಾಳೆ, ಅವಳ ಮಾತಿಗೆ ಬೆಲೆ ಕೊಡ್ತಾಳೆ. ಸೊ ಹೀಗೆ ಇಷ್ಟು ಅಂಶಗಳನ್ನ ತಾಯಿ ಮಗಳು ಫಾಲೋ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಆ ಸಂಬಂಧವನ್ನ ದಿನೇ ದಿನೇ ಗಟ್ಟಿ ಮಾಡ್ಕೊಂಡು ಹೋಗ್ಬೋದು. ಹಾಗೇನೆ ಮಗಳು ಕೂಡ ತಾಯಿಯ ಒಂದು ವ್ಯಕ್ತಿತ್ವ ಏನು, ತಾಯಿಯ ಕನಸೇನು, ಆಕಾಂಕ್ಷೆಗಳೇನು, ತಾಯ್ತನ ಬೇರೆ ವ್ಯಕ್ತಿತ್ವ ಬೇರೆ ಅಲ್ವಾ. ಸೊ ಆ ತಾಯ್ತನದ ದಾಟಿ ಆ ವ್ಯಕ್ತಿಗೆ ಏನು ಆಸೆ ಆಕಾಂಕ್ಷೆಗಳಿರುತ್ತೆ, ಆ ಆಸೆ ಆಕಾಂಕ್ಷೆಗಳು ಈಡೇರಿಸ್ಕೊಳ್ಳೋದಕ್ಕೆ ನಾನೊಂದಿಷ್ಟು ಅವಕಾಶ ಮಾಡ್ಕೋಬೇಕು, ನನ್ನ ತಾಯಿಯನ್ನ ನಾನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಮಗಳು ಕೂಡ ಪ್ರಯತ್ನ ಪಟ್ಟು ತಾಯಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾಳೆ. ಹೀಗೆ ಈ ಸಂಬಂಧವನ್ನ ದಿನೇ ದಿನ ಗಟ್ಟಿ ಮಾಡಿಕೊಂಡು ಅಲ್ಲಿ ಪ್ರೀತಿ ವಿಶ್ವಾಸವನ್ನ ಹೆಚ್ಚು ಮಾಡ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ.